ಮಹಿಳೆಯರ ಋತುಚಕ್ರ ರಜೆಯ ಅಗತ್ಯತೆ ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ 2026 ಫೆಬ್ರವರಿ 27ರಂದು ಮಧ್ಯಾಹ್ನ 12:30ಕ್ಕೆ ನಗರದಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗದ ಎಚ್ಆರ್ ವಿನೋದ್ ಕುಮಾರ್ ಮತ್ತು ಇಮ್ರಾನ್ ಖಾನ್ ತಿಳಿಸಿದರು. ಮಹಿಳೆಯರ ಆರೋಗ್ಯ ಮತ್ತು ಗೌರವದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಋತುಚಕ್ರ ರಜೆ ಕ್ರಮದ ಕುರಿತು ಯುವ ಪೀಳಿಗೆಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫೆಬ್ರವರಿ 27ರಂದು ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರ ಜನ್ಮದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ನಡೆಯುವ ಸ್ಪರ್ಧೆಯಲ್ಲಿ ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿನಿಯರಿಗೆ ಅವಕಾಶವಿದ್ದು ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತಿದೆ. ಫೆಬ್ರವರಿ 22ರೊಳಗೆ ನೋಂದಣಿ ಮಾಡಿಸಿಕೊಳ್ಳುವಂತೆ ಇಮ್ರಾನ್ ಖಾನ್ ಅವರು ಮನವಿ ಮಾಡಿದರು. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಹೇಳಬೇಕು ಅಂದರೆ ನಮ್ಮ ತಾಯಿ ಕೂಡ ಒಬ್ಬರು ವರ್ಕಿಂಗ್ ವುಮೆನ್. ನಾನು ಅಕ್ಕ ತಂಗಿರ ಜೊತೆ ಬೆಳೆದವನು. ಅಂದರೆ ನಮಗೆ ಋತುಚಕ್ರದ ಬಗ್ಗೆ ನಮಗೆ ಗೊತ್ತಾಗಿದ್ದು PUCಲಿ ಓದಬೇಕಾದ್ರೆ. ಆದರೆ ನಾನು ಮದುವೆ ಆದ ನಂತರ ನಮ್ಮ ಮಿಸ್ಸಸ್ಸು ಕೂಡ ವರ್ಕಿಂಗ್ ವುಮೆನ್ನು. ಋತುಚಕ್ರ ಆದಾಗ ಅವ್ರಿಗೇನು ನೋವಾಗುತ್ತೆ, ಅವ್ರಿಗೇನು ಹಿಂಸೆ ಆಗುತ್ತೆ, ಅವಾಗ ನನಗೆ ಗೊತ್ತಾಗಿದ್ದು. ಯಾಕೆಂದರೆ ಗಂಡಸರು ದುಡಿತಾರೆ, ಹೆಂಗಸರು ದುಡಿತಾರೆ, ದೈಹಿಕವಾಗಿ ಮಾನಸಿಕ ಒತ್ತಡಗಳನ್ನ ಅನುಭವಿಸ್ತಾ ಇರ್ತಾರೆ. ಆದರೆ ಈ ಋತುಚಕ್ರ ಬಂದಾಗ ಅವ್ರ ನೋವು ಗೊತ್ತಿರೋದಿಲ್ಲ. ಈ ಥರದ ಸೂಕ್ಷ್ಮವಾದಂಥ ವಿಚಾರವನ್ನು ಕೈಗೆತ್ಕೊಂಡಂತಹ ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದೊಂದು ಕಾಯ್ದೆನೇ ಮಾಡಿದ್ದಾರೆ. ಋತುಚಕ್ರ ಆದಾಗ ಮಹಿಳೆಯರಿಗೆ ರಜೆ ದಿನನ ಘೋಷಣೆ ಮಾಡ್ತಾರೆ. ಅವರು ಒಂದು ದಿನ ರಜೆ ತಗೋಬೋದು. ಇಂಥ ಮಹತ್ವವಾದಂತಹ ಕಾಯ್ದೆ ತಂದಿರೋಂಥ ಸಂತೋಷ್ ಲಾಡ್ ಅವರಿಗೆ ಒಂದು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಇಂಥ ಶ್ರೇಷ್ಠವಾದಂಥ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ. ಇದು 27ನೇ ತಾರೀಕು ಸಂತೋಷ್ ಲಾಡ್ ಅವರ ಜನ್ಮದಿನ ಅವತ್ತು ಇದೆ. ಸೊ ಅವತ್ತಿನ ದಿನ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ ಕೂಡ ಇದೆ. ಅದರ ನೆಕ್ಸ್ಟ್ ಮಂತ್ 7th ಏನೋ ಇದೆ. ಆ ಡೇಟಿಗೆ ಹೊಂದ್ಕೊಂಡಂಗೆ ಈ ಒಂದು ಪ್ರಬಂಧ ಸ್ಪರ್ಧೆನ ಏರ್ಪಾಡು ಮಾಡಿದ್ದೀವಿ. PUC ನಂತರ ಡಿಗ್ರಿ ಏನಿದೆ ಅವ್ರಿಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಏನು ಮಾಡಿದ್ದೀವಿ, ಕಾಲೇಜ್ ಟು ಕಾಲೇಜ್ ಹೋಗಿ ಇದನ್ನು ಒಂದು ಇದ್ರ ಬಗ್ಗೆ ಒಂದು ಅರಿವು, ಇದು ಪ್ರಬಂಧ ಸ್ಪರ್ಧೆನ ಮಾಡ್ತಾಯಿದ್ದೀವಿ, ಭಾಗವಹಿಸಿ ಅಂತ ಹೇಳಿದ್ದೀವಿ. ಸೊ ಎಲ್ಲ ಅದ್ರ ಬಗ್ಗೆ ಒಂದು ಒಳ್ಳೆಯ ಪ್ರಶಂಸೆ ಕೂಡ ಕೊಟ್ಟಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಪ್ರಬಂಧ ಸ್ಪರ್ಧೆಗೆ ಬಹುಮಾನ ಕೂಡ ಇಟ್ಟಿದ್ದೀವಿ ನಾವು. ಈ ಪ್ರಬಂಧ ಸ್ಪರ್ಧೆ ಬರೆದಂಥವ್ರಿಗೆ ಪ್ರಥಮ ಬಹುಮಾನ ಬಂದು 25,000 ಪ್ರಥಮ ಬಹುಮಾನ ಇದೆ. 2ನೇ ಬಹುಮಾನ ಬಂದು 10,000 ಇದೆ. 3ನೇದು 5,000 ಮತ್ತು 50 ಸಮಾಧಾನಕರ ಬಹುಮಾನ ಕೂಡ ಕೊಡ್ತಾಯಿದ್ದೀವಿ ಈ ಪ್ರಬಂಧ ಸ್ಪರ್ಧೆಗೆ. ಇದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ರಾಜು, ಮೊಹಮ್ಮದ್ ಮೋಹಿನ್ ಹಾಗೆ ಮುಜಾಹಿದ್ ಇತರರು ಉಪಸ್ಥಿತರಿದ್ದರು.